ಇನ್ನು ಲೋಕಸಭಾ ಉಪಚುನಾವಣೆಯ ಸಮರ ಬಿರುಸುಗೊಂಡಿದೆ. ಈ ಚುನಾವಣೆಯಲ್ಲಿ ಗೆದ್ದೇ ತೀರುವಂತಹ ಪಣ ತೊಟ್ಟಿರುವಂತಹ ಜೆಡಿಎಸ್ ಪ್ರಚಾರ ತಾರಕಕ್ಕೇರಿದೆ. ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಪರ ಕನಕಪುರದಲ್ಲಿ ಎಚ್ಡಿಕೆ ಮತಬೇಟೆ ಆರಂಭಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎಚ್ಡಿಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿರುವುದನ್ನೇ ವಿವಾದ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ತುರ್ತು ಪರಿಸ್ಥಿತಿ ನಂತರ ಇಂದಿರಾ ಗಾಂಧಿ ಹೀನಾಯ ಸೋಲು ಕಂಡು ಬಳಿಕ ಉಪಚುನಾವಣೆಯಲ್ಲಿ ನಿಂತು ಗೆದ್ದು ಬರಲಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಉಪಚುನಾವಣೆ ಸಮರ ಬಿರುಸುಗೊಂಡಿದೆ. ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಪರ ಕನಕಪುರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಮತಬೇಟೆ ಆರಂಭಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎಚ್ಡಿಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿರುವುದನ್ನೇ ವಿವಾದ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ತಿರುಗೇಟನ್ನು ನೀಡಿದ್ದಾರೆ. ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಹೀನಾಯ ಸೋಲು ಕಂಡು ಬಳಿಕ ಉಪಚುನಾವಣೆಯಲ್ಲಿ ನಿಂತು ಗೆದ್ದು ಬರಲಿಲ್ಲವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಮನಗರ ಹಾಗೂ ಚಾಮುಂಡಿ ಕ್ಷೇತ್ರದ ಅಭಿವೃದ್ಧಿ ಏನೂ ಆಗಿಲ್ಲ, ಇಲ್ಲಿ ಯಾರ್ಯಾರ ಕೊಡುಗೆ ಏನು ಎಂಬುದರ ಬಗ್ಗೆ ಚರ್ಚೆ ನಡೆಸಲು ಸಿದ್ಧ ಅಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು, ನಾನು ಮತ್ತು ಯಡಿಯೂರಪ್ಪನವರು ಮೊನ್ನೆ ಮೈಸೂರಿನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿಯ ಜನತೆಯ ಅಪೇಕ್ಷೆ ಮೇರೆಗೆ ಒಂದೇ ಆರದ ಅಡಿಯಲ್ಲಿ ನಮ್ಮಿಬ್ಬರನ್ನು ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ ಜನತೆ. ಅದರ ಬಗ್ಗೆ ನಿನ್ನೆ ಪ್ರಮುಖವಾಗಿ ಚರ್ಚೆ ಮಾಡಿದ್ದಾರೆ. ಇದು ಅಪವಿತ್ರ ಮೈತ್ರಿ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಈ ಮೈತ್ರಿಯ ಮತ್ತು ಹಿಂದೆ ಅವರು ಸರ್ಕಾರ ನಡೆಸಿರ್ತಕ್ಕಂಥದ್ದು ಮತ್ತು ಅವರು ಒಬ್ಬರಿಗೊಬ್ಬರು ಕೆಸರನ್ನ ಎರಚಿರ್ತಕ್ಕಂಥದ್ರಲ್ಲಿ ತೊಳಿಲಿಕ್ಕೆ ಕಾವೇರಿಯ ನೀರನ್ನ ಸಂಪೂರ್ಣ ಬಳಸಿದ್ರು ಸಾಕಾಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದೇ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಪ್ರತಿನಿತ್ಯ ಒಂದಲ್ಲ ಹಗರಣದಲ್ಲಿ ಪಾಲುದಾರರಾಗಿ ಗೊತ್ತು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ಗಲಾಟೆಯಾಗಿದೆ. ಸಿಎಜಿ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಹೆಲಿಕಾಪ್ಟರ್ ಖರೀದಿಯಲ್ಲೂ ಸುಮಾರು 1,000 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ. ಸುಮಾರು 350-400 ಕೋಟಿ ರೂಪಾಯಿಗಳು ಯಾವೊಂದು ಕಮಿಷನ್ ತೆಗೆದುಕೊಂಡಿದ್ದಾರೆ. ಇದು ಎಲ್ಲದರ ಮಾಹಿತಿ ಏನಿಟ್ಟಿದ್ದಾರೆ. ಬಹುಶಃ ಕೇಂದ್ರದಲ್ಲಿ ಸಿದ್ದರಾಮಯ್ಯನವರು ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷ ಈ ದೇಶದ ಜನತೆಯ ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿರ್ತಕ್ಕಂಥ ಘಟನೆಗಳನ್ನ ಕಳೆದ 6-7 ತಿಂಗಳಿಂದ ಏನು ಒಂದು ರೀತಿಯ ಧಾರಾವಾಹಿ ತರ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಹಲವಾರು ಅಕ್ರಮಗಳು. ಬಹುಶಃ ಅದನ್ನು ತೊಳೆಯಲಿಕ್ಕೆ ಕಾವೇರಿ ನೀರು ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪುಣ್ಯ ನದಿಯ ನೀರನ್ನು ಉಪಯೋಗ ಮಾಡಿದ್ರು. ಕಾಂಗ್ರೆಸ್ನ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ, ಈ ದೇಶದ ಜನತೆಯ ಬಡವರ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದನ್ನ, ಆ ಅಪವಿತ್ರ ಮತ್ತು ಅಂತ ಕೆಟ್ಟ ಆಡಳಿತ ನಡೆಸಿರ್ತಕ್ಕಂಥದ್ದಿನ ಅದನ್ನು ತೊಳೆಯಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ನದಿಗಳ ನೀರನ್ನು ಉಪಯೋಗ ಮಾಡಿದ್ರು ಬಹುಶಃ ಸಾಕಾಗಲಾರದು. ಎಲ್ಲ ಪುಣ್ಯ ನದಿಗಳ ನೀರನ್ನು ಉಪಯೋಗ ಮಾಡಿದ್ರು ಬಹುಶಃ ಸಾಕಾಗಲಾರದು. ಇದನ್ನು ಮೊದಲು ಅವ್ರು ತಿಳ್ಕೋಬೇಕು ಸಿದ್ದರಾಮಯ್ಯನವರು. ಅವ್ರು ಹೇಳಿದ್ದಾರೆ ಮತ್ತೊಂದು ವಿಷಯವನ್ನ, ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಈ ಜಿಲ್ಲೆಯಿಂದ ಪಡೆದಿದ್ದೇ ಜಾಸ್ತಿ, ಈ ಜಿಲ್ಲೆಗೆ ಕೊಟ್ಟಿದ್ದಕ್ಕಿಂತ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಬಹುಶಃ 94ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ರಾಮನಗರದ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಕ್ಷೇತ್ರ ಇತ್ತು, ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ದೇವೆ. ಇವತ್ತು ಇಗ್ಲೂರಿನ ಜಲಾಶಯ ಇರಬಹುದು, ಆರೋಬೆಲೆ ಜಲಾಶಯ ಇರಬಹುದು, ಈ ಭಾಗದ ರೈತರಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ನೀರಾವರಿ ಸಚಿವರಾಗಿ ಕೈಗೊಂಡಂತ ಕಾರ್ಯಕ್ರಮಗಳಿರಬಹುದು, ಗ್ರಾಮೀಣ ಪ್ರದೇಶದ ಜನತೆಯ ಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಂತಕ್ಕಂಥದ್ರಲ್ಲಿ ಇವತ್ತು ಇತಿಹಾಸದಲ್ಲಿ ಆ ಒಂದು ವಾಸ್ತವಾಂಶಗಳ ಕಡತಗಳೇನಿದ್ದಾವೆ ಅದು ಇವತ್ತು ಜನತೆಯ ಮುಂದೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರಿಗೆ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೀನಿ. ಸುಮಾರು 4-5 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾದರು. 7 ಅವಧಿಗೆ ಆರ್ಥಿಕ ಸಚಿವರಾಗಿ ಕೆಲಸ ನಿರ್ವಹಿಸಿದರು ಈ ರಾಜ್ಯದಲ್ಲಿ.
ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರನ್ನ ಆಯ್ಕೆ ಮಾಡಿದಂತ ಆ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಭಿವೃದ್ಧಿಗೆ? ಕುಮಾರಸ್ವಾಮಿ ಕೇವಲ 20 ತಿಂಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಇವತ್ತು ರಾಮನಗರದಲ್ಲಿ ಕುಮಾರಸ್ವಾಮಿ ಕೇವಲ 40 ತಿಂಗಳ ಅವಧಿಯಲ್ಲಿ ರಾಮನಗರದ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದಾನೆ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 7 ವರ್ಷ ಆರ್ಥಿಕ ಸಚಿವರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ, ಸುಮಾರು 25 ವರ್ಷದಿಂದ ರಾಜಕೀಯ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಅವರನ್ನ ಬೆಳೆಸಿರ್ತಕ್ಕಂಥ ಆ ಕ್ಷೇತ್ರದ ಜನತೆಗೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನು? ಇದ್ರ ಬಗ್ಗೆ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯವರು ಬರ್ಲಿಕ್ಕೆ ತಯಾರಾಗಿದ್ರೆ, ಈ ಬೊಗಳೆ ಭಾಷಣ ಕೆಲವರು ಮಾತಾಡ್ತಾರಲ್ಲ, ಆ ಮುಖ್ಯಮಂತ್ರಿಯ ಸ್ಥಾನದ ಘನತೆ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಅವ್ರು ಬಳಸ್ತಾ ಇರತಕ್ಕಂಥ ಪದ ಬಳಕೆ ಪಾಪ ಹೇಳಿದ್ರು. ಅದೆಂತದ್ದು ದೇವೇಗೌಡರು ಕುಟುಂಬ ತಿಥಿ ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ತಾರೆ, ಮದುವೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಊಟಕ್ಕೆ ಅಂತ. ಇವ್ರು 20 ವರ್ಷ ದೇವೇಗೌಡ ಇದನ್ನ ಜನತೆಗೆ ತಿಳಿಸಬೇಕು. ಇವರು ಇಷ್ಟು ಲಘುವಾಗಿ ಮಾತನಾಡೋದ್ರ ಮುಖಾಂತರ ಆ ಮುಖ್ಯಮಂತ್ರಿಯ ಸ್ಥಾನದ ಘನತೆ ಗಾಂಭೀರ್ಯವನ್ನ ಹಾಳು ಮಾಡೋದು ಬೇಡ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೀನಿ ಅವ್ರಿಗೆ. ಸರ್, ಮತ್ತೆ ಈಗ BSY ಮತ್ತೆ ನಿಮ್ಮ ನಡುವಿನ ಘಟನೆ ಏನಿತ್ತು, ಇದ್ರ ಬಗ್ಗೆ ಬಹಳಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ನಿಮ್ಮ ಒಂದು ಇದೇನು ಸರ್? ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಅವರು ಭಾಗವಹಿಸಿ ಅಲ್ಲಿ ಜನತೆ ನಮ್ಮಿಬ್ಬರನ್ನು ಒಂದೇ ಹಾರದಲ್ಲಿ ನೋಡಬೇಕು ಅಂತಕ್ಕಂಥ ಬಯಸಿದಾಗ ಇವ್ರಿಗೆ ಯಾಕೆ ಆತಂಕ, ಗಾಬರಿ? ಇವರಿಗೆ ಖಾಸಗಿ ಕಾರ್ಯಕ್ರಮ ಅದು ಇಲ್ಲ, ಅಲ್ಲಿ ನಾವು ರಾಜಕೀಯವಾಗಿ ಚರ್ಚೆ ಮಾಡಿದ್ದೇವ, ರಾಜಕೀಯವಾಗಿ ತೀರ್ಮಾನಗಳನ್ನು ಘೋಷಣೆ ಮಾಡಿದ್ದೇವ? ಅಷ್ಟಕ್ಕೆ ಇಷ್ಟು ಆತಂಕ ಇವ್ರಿಗೆ ಬಂದ್ರೆ ಇನ್ನ ನಾವೇನಾದ್ರೂ ಮುಂದೆ ಒಂದಾದ್ರೆ ಇವ್ರ ಪರಿಸ್ಥಿತಿಗಳು ಎಲ್ಲಿಗೆ ಹೋಗ್ಬೋದು ಇವ್ರದು? ಇಂದ ಇಲ್ಲಿ ಅಪವಿತ್ರ ಮೈತ್ರಿ ಅಂತಕ್ಕಂಥ ಚರ್ಚೆಗಳನ್ನ ಏನ್ ಮಾಡ್ತಾರೆ ಇವ್ರು ಹೇಳಬೇಕು ಜನತೆಗೆ. ಅಲ್ಲಿ ಜಾರ್ಖಂಡ್ನಲ್ಲಿ ಶಿಬು ಸೊರೇನ್ ಜೊತೆನಲ್ಲಿ ಬಿಜೆಪಿ ಜೊತೆ ಸರ್ಕಾರ ಮಾಡ್ತಾರೆ ಅವರು. ಅಲ್ಲಿಂದ ಹೊರಗಡೆ ಕರ್ಕೊಂಡ್ಬಂದು ಅವ್ರ ಜೊತೆ ಮತ್ತೆ ತಪ್ಕೊಂಡು ಅವ್ರ ಜೊತೆ ಸರ್ಕಾರ ಮಾಡ್ತಾರೆ. ಅದ್ಯಾವ ಮೈತ್ರಿ? ಅದು ಪವಿತ್ರವಾದಂತ ಮೈತ್ರಿನ ಇವರಿಗೆ? ಇವತ್ತು ಬಿಜೆಪಿಯಿಂದ ಹಲವಾರು ನಾಯಕರು ಇವತ್ತು ಸೇರಿಸ್ಕೊತಾ ಇದ್ದಾರಲ್ಲ, ಅದು ಯಾವ ಮೈತ್ರಿ ಮಾಡ್ಕೊತಾ ಇದ್ದಾರೆ? ತಪ್ಕೊಳ್ಳಿ ಕೊಟ್ಟಿರೋದು ಶ್ರೀನಿವಾಸ್ ಅವ್ರನ್ನ. ಇಷ್ಟು ದಿವಸ ಅವ್ರು ಬಿಜೆಪಿಲಿ ಇದ್ರಲ್ಲ, ಹಾಗಿದ್ರೆ ಅವರು ಅಪವಿತ್ರ ಆಗಿಲ್ವೇ? ಅಂತವ್ರನ್ನ ಯಾತಿಗೆ ಮತ್ತೆ ತೆಗೆದುಕೊಳ್ತಾ ಇದ್ದಾರೆ? ಇದು ಅವ್ರನ್ನ ಪವಿತ್ರ ಮಾಡ್ಲಿಕ್ಕೆ ತೆಗೆದುಕೊಳ್ತಾ ಇದ್ದಾರ ಪಾರ್ಟಿಗೆ? ಇವತ್ತು ಇದೇ ಶಿವಕುಮಾರ್ ಅವರು ಯಡಿಯೂರಪ್ಪನವ್ರ ಮನೆ ಬಾಗಿಲಿಗೆ ಹೋದ್ರಲ್ಲ, ಅವ್ರ ಬೆಂಬಲ ಕೋರಿ, ಅದ್ಯಾವ ಪವಿತ್ರ ಉಳಿಸ್ಕೊಳ್ಳಿಕ್ಕೆ ಹೋಗಿದ್ರು? ಪಾವಿತ್ರತೆ ಅಲ್ಲೋಗಿ ಅವ್ರ ಮನೆ ಮುಂದೆ ಹೋದಾಗ ಬೆಂಬಲ ಕೊಡಿ ಅಂತ ಕೇಳಲಿಕ್ಕೆ ಹೋದಾಗ ಅದು ಪವಿತ್ರ. ನಾವೇನಾದ್ರೂ ಯಡಿಯೂರಪ್ಪನವ್ರನ್ನ ಮುಟ್ಟಿದ್ರೆ ಅದು ಅಪವಿತ್ರ. ಈ ದ್ವಿಮುಖ ನೀತಿ, ದ್ವಂದ್ವ ನೀತಿ ಏನಿದೆ ಇದನ್ನ ಬಿಟ್ಟು ಗೌರವಯುತವಾಗಿ ಜನ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಏನಿದೆ, ಯಾವ ಕಾರ್ಯಕ್ರಮಗಳನ್ನ ಈ ನಾಡಿನ ಜನತೆಗೆ ನೀಡುತ್ತೇನೆ ಅಂತಕ್ಕಂಥ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಜನತೆ ಮತ ಕೇಳಲಿ. ಇಲ್ಲಿ ತಿಥಿ ಊಟದ ಬಗ್ಗೆ, ಬಾಡ್ನೂಟದ ಬಗ್ಗೆ ಈಗ ನಡೀತಾ ಇಲ್ವಾ? ಬಾಡ್ನೂಟಗಳು ನಡೀತಿವತ್ತೆಲ್ಲ ಇಲ್ಲೆಲ್ಲ ಬೂದ್ನೂರಿನಲ್ಲಿ ಕುರಿ ಕುಯಿಸಿ ಊಟ ಹಾಕಿಸ್ತಾ ಇಲ್ವಾ? ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಈ ಊಟ ದಿನ ಮಾಡಿಸ್ತಾರ ಅವರು. ಯಾರ್ಯಾರು ಮಾಡಿ ಯಾರನ್ನ ಏನೇನು ಮಾಡೋರು ಈ ದೇಶದಲ್ಲಿ ಕಾಂಗ್ರೆಸ್ ನಾಯಕರು? ಮೊದಲು ಅದನ್ನು ಸರಿಪಡಿಸ್ಕೊಳ್ಳೋಕೆ ಕೇಳಿ ಸಿದ್ದರಾಮಯ್ಯ.